ದ್ವೇಷ ಭಾಷಣ ಬಿಲ್ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಹಿಂಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಭಾರೀ ಮುಖಭಂಗ ಆಗಿದೆ. ರಾಜ್ಯಪಾಲರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸರ್ಕಾರದಿಂದ. ಇದೇ ವಿಚಾರವಾಗಿ ಮತ್ತೆ ಬಿಜೆಪಿಯ ವಿರುದ್ಧ ಸಮರ ಸಾರೋದಕ್ಕೆ, ರಾಜ್ಯಪಾಲರ ವಿರುದ್ಧ ಸಮರ ಸಾರೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದ್ವೇಷ ಭಾಷಣ ಬಿಲ್ ರಾಷ್ಟ್ರಪತಿ ಅಂಗಳಕ್ಕೆ ಶಿಫ್ಟ್. ಗವರ್ನರ್ ವಿರುದ್ಧ ಮತ್ತೆ ಭುಗಿಲೇಳುತ್ತಾ ಅಸಮಾಧಾನ. ದ್ವೇಷ ಭಾಷಣ ಬಿಲ್ ಜಟಾಪಟಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು ರಾಷ್ಟ್ರಪತಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಇತ್ತ ವಿಧಾನಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಗುಡುಗಲು ಆಡಳಿತ ಪಕ್ಷದ ನಾಯಕರು ಸಿದ್ಧರಾದಂತೆ ಕಾಣ್ತಾ ಇದೆ. ಹೀಗಾಗಿ ಮತ್ತೆ ರಾಜ್ಯಪಾಲರ ವಿರುದ್ಧ ಅಸಮಾಧಾನ ಭುಗಿಲೇಳಲಿದೆಯಾ ಎಂಬ ಅನುಮಾನ ಕೂಡ ಶುರುವಾಗಿದೆ. ಸರ್ಕಾರ ದ್ವೇಷ ಭಾಷಣ ಕಾಯ್ದೆಯನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿತ್ತು. ಆದರೆ ರಾಜ್ಯಪಾಲರು ಅಂಕಿತವನ್ನ ಹಾಕದೆ ನೇರವಾಗಿ ರಾಷ್ಟ್ರಪತಿಗೆ ಕಳಿಸಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಸ್ಪಷ್ಟೀಕರಣ ಬೇಕಿದ್ರೂ ಕೂಡ ಗವರ್ನರ್ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾ ಇದ್ರು. ಆದರೆ ಈ ಬಾರಿ ನೇರವಾಗಿ ರಾಷ್ಟ್ರಪತಿಗಳ ಅಂಗಳಕ್ಕೆ ದ್ವೇಷ ಭಾಷಣ ಕಾಯ್ದೆಯ ಫೈಲ್ ರವಾನೆಯಾಗಿದೆ. ಹೀಗಾಗಿ ರಾಜ್ಯಪಾಲರ ನಡೆ ಪ್ರಶ್ನಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಇನ್ನು ಆರಂಭದಿಂದಲೂ ಕೂಡ ಬಿಜೆಪಿ ಹಾಗೂ ಅನೇಕ ಸಂಘ ಸಂಸ್ಥೆಗಳು ದ್ವೇಷ ಭಾಷಣ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ವು. ಬಿಜೆಪಿ ನಾಯಕರು, ಕಾರ್ಯಕರ್ತರು ಹಾಗೂ ಹಿಂದೂ ಸಂಘಟನೆಗಳ ಬಾಯಿಮುಚ್ಚಿಸಲೆಂದೇ ಈ ಕಾಯ್ದೆಯನ್ನ ತರಲಾಗ್ತಾ ಇದೆ. ಇದರಿಂದ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ ಅಂತ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ಕೂಡ ದ್ವೇಷ ಭಾಷಣ ಕಾಯ್ದೆಯಡಿ ಜಾಮೀನು ರಹಿತ ದೂರು ದಾಖಲಿಸುವುದಾಗಿ ಹೇಳಿತ್ತು. ಯಾವುದೇ ಕಾರಣಕ್ಕೂ ಕಾಯ್ದೆ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದಿತ್ತು. ಆದರೆ ಈಗ ರಾಷ್ಟ್ರಪತಿ ಅಂಗಳಕ್ಕೆ ದ್ವೇಷ ಭಾಷಣ ಕಾಯ್ದೆಯ ಫೈಲ್ ಶಿಫ್ಟ್ ಆಗಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್ ಆದಂತಾಗಿದೆ. ದ್ವೇಷ ಭಾಷಣ ಮಾಡಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದ್ರೂ ಅರಿಬಿಟ್ರೆ ಕಾನೂನು ಕ್ರಮ ಜರುಗಿಸ್ತಾನೆ ಇದ್ದಾರೆ. ಇದು ವಿಶೇಷವಾಗಿ ಯಾಕೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ರಾಜ್ಯಪಾಲರು ಕೇಳಿರೋದು. ಟಾರ್ಗೆಟ್ ಇದರಲ್ಲಿ ಟಾರ್ಗೆಟ್ ಮಾಡಬಹುದು ಅನ್ನೋದು. ಒಂದು ನೋಟಿಸು ಜಾರಿ ಮಾಡದೆ ಒಬ್ಬನನ್ನು ಅರೆಸ್ಟ್ ಮಾಡಬೇಕಂದ್ರೆ ಅದು ಟಾರ್ಗೆಟ್ ಆಗತ್ತೆ. ಹೇಗೆ ಅಂತಂದ್ರೆ ಕನ್ನಡ ಸಂಘಟನೆಯ ನಾರಾಯಣ ಗೌಡರನ್ನ ಯಾವ ರೀತಿ ನೀವು ಜೈಲಿಗೆ ಕಳಿಸಿದ್ರಿ, ಯಾರು ವಿರೋಧ ಪಕ್ಷದ ನಾಯಕರು ಏನಾದ್ರೂ ಮಾತಾಡಿದ್ರೆ ಅವರ ಮೇಲೂ ಕೂಡ ಟಾರ್ಗೆಟ್ ಮಾಡೋದು. ಈ ಕಾರಣಕ್ಕೆ ಇದನ್ನ ತಂದಿರತಕ್ಕಂಥದ್ದು ಅಂತೇಳಿ ಈಗ ಮನವರಿಕೆ ಆದ್ಮೇಲೆ ಈಗಾಗಲೇ ಅವರಿಗೆ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಕಾನೂನು ಇದ್ರೂ ಕೂಡ ಇದು ಒಂದು ರೀತಿಯ ವ್ಯತಿರಿಕ್ತ ಪರಿಣಾಮ ಸಮಾಜದ ಮೇಲೆ ಬೀಳುತ್ತೆ. ಇದರ ತೀರ್ಮಾನವನ್ನ ರಾಷ್ಟ್ರಪತಿಗಳೇ ತೆಗೆದುಕೊಳ್ಳಿ ಅನ್ನೋ ಕಾರಣಕ್ಕೆ ಕಳಿಸಿಕೊಟ್ಟಿದ್ದಾರೆ. ರಾಜ್ಯಪಾಲರು ಸ್ಪಷ್ಟನೆ ಕೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಅಂದುಕೊಂಡಿದ್ರು. ಆದರೆ ಈಗ ದ್ವೇಷ ಭಾಷಣ ಫೈಲ್ ರಾಷ್ಟ್ರಪತಿ ಅಂಗಳಕ್ಕೆ ಶಿಫ್ಟ್ ಆಗಿದ್ದರಿಂದ ಭಾರಿ ಮುಖಭಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಫೈನ್, ಮತ್ತೆ ವಕೀಲರನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡ್ತೀವಿ. ಈಗ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗ್ತಾ ಇದೆ. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ ಈ ಬಿಲ್ ಅನ್ನ ಈ ಕಾಂಗ್ರೆಸ್ನ ನಾಯಕರೇ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ದ್ವೇಷ ಭಾಷಣವನ್ನ ಮಾಡ್ತಾ ಇರೋದು, ಎಸ್ಪೆಷಲಿ ಈ ಬಿಲ್ ಅನ್ನ ಹೌಸ್ನಲ್ಲಿ ಪ್ರಸ್ತಾಪ ಮಾಡಿದ ನಂತರ ಇವರಿಂದನೇ ಜಾಸ್ತಿ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಮಾತಾಡಿದ್ದೇನು, ಅದಾದ ನಂತರ BK ಹರಿಪ್ರಸಾದ್ ರಾಜ್ಯಪಾಲರ ವಿರುದ್ಧ ಮಾತಾಡಿದ್ದೇನು, ಮಾಧ್ಯಮಗಳ ಮುಂದೆ ಬಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು, ಇವರಿಗೆಲ್ಲ ಈ ಬಿಲ್ ಅಪ್ಲೈ ಆಗಲ್ವಾಗಿದ್ರೆ. ವಕೀಲ ಸುನಿಲ್ ಕುಮಾರ್ ಅವರು ಮತ್ತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಸರ್, ಈಗ ಇದು ರಾಷ್ಟ್ರಪತಿ ಅಂಗಳವನ್ನ ತಲುಪಿರೋದು. ಈ ಕಡೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ಅಂತೂ ಇದ್ದದ್ದೇ. ನಾವೀಗ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಏನೇನ್ ಆಗ್ಬಹುದು ಸರ್ ಈ ಬಿಲ್ ಪಾಸ್ ಆಗ್ಬೇಕು ಅಂತಂದ್ರೆ? ರಾಷ್ಟ್ರಪತಿಗಳ ಮುಂದೆ ಇರುವಂತಹ ಆಯ್ಕೆಗಳು ಏನೀಗ, ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳೇನು ಇದನ್ನ ಬಿಲ್ ಪಾಸ್ ಮಾಡ್ಕೊಳ್ಳೋದಕ್ಕೆ? ಖಂಡಿತ ಪಾಟೀಲ್, ಈಗ ದ್ವೇಷ ಭಾಷಣದ ಮಸೂದೆ ಅಥವಾ ಬೇರೆ ಯಾವುದೇ ಬಿಲ್ ಆಗ್ಬಹುದು, ನಮ್ಮ ಸಂವಿಧಾನದ ಅಡಿನಲ್ಲಿ ಆರ್ಟಿಕಲ್ 200 ನಲ್ಲಿ ಕ್ಲಿಯರ್ ಕಟ್ ಆಗಿ ಡಿಫೈನ್ ಮಾಡಿದ್ದಾರೆ. ಒಂದು ಪಕ್ಷ ರಾಜ್ಯ ಸರ್ಕಾರ ಎರಡು ತನ್ನ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಅಲ್ಲಿ ಪಾಸ್ ಆದ ನಂತರ ರಾಷ್ಟ್ರಪತಿಗಳ ಮುಂದೆ 3 ಆಯ್ಕೆ ಇದೆ. ಒಂದು, ಅದನ್ನ ಅವರು ಆಟೋಮೆಟಿಕಲಿ ಅಸೆಂಟ್ ಅಂತ ಕೊಡ್ಬೋದು, ಅಂದ್ರೆ ಪರ್ಮಿಷನ್ ಕೊಡ್ಬೋದು. ಎಸ್, ನಾನು ಇದಕ್ಕೂ ಒಪ್ಪಿಗೆ ಸೂಚಿಸಿದ್ದೇನೆ ಅಂತ ಪರ್ಮಿಷನ್ ಕೊಡ್ಬೋದು. 2, ಅದನ್ನ ಅವರು ಒಪ್ಪಿಗೆ ಕೊಡ್ದಿರಾ ತಮ್ಮ ಬಳಿಯೇ ಇಟ್ಕೊಂಡು ಕೆಲವು ಕ್ಲಾರಿಫಿಕೇಶನ್ ಗಳನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಳಬಹುದು. 3, ರಾಷ್ಟ್ರಪತಿಗಳ ಅಂಗಳಕ್ಕೆ ಕಳಿಸಬಹುದು. ಈ 3 ಆಪ್ಷನ್ಗಳಲ್ಲೂ ಅವ್ರ ಮುಂದೆ ಇರುತ್ತೆ. ಬಟ್ ಎಲ್ಲೂ ಕೂಡ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಲ್ಲ. ಇಷ್ಟು ತಿಂಗಳಲ್ಲೇ, ಇಷ್ಟು ದಿವಸಗಳ ಒಳಗಡೆನೆ ಅವರು ಈ ಒಪ್ಪಿತ ಅಥವಾ ಸಮ್ಮತಿಯನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಈಗ ರಾಜ್ಯ ಸರ್ಕಾರದ ದ್ವೇಷ ಮಸೂದೆ ಬಿಲ್ಲು ಅವರು ರಾಷ್ಟ್ರಪತಿಗಳ ಅಂಗಳಕ್ಕೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರದ ವಾದ ಏನಪ್ಪಾ ಅಂದ್ರೆ,
ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಬೇಕಿದ್ರು ನೀವು ನಮ್ಮಲ್ಲಿ ನೀವು ಕೇಳಬಹುದಿತ್ತು, ನಾವು ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಿದ್ವಿ. ಅದು ಬಿಟ್ಟು ಡೈರೆಕ್ಟ್ ಆಗಿ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸಿರುವಂತದ್ದು ಈ ರಾಜ್ಯಗಳ ಸಾರ್ವಭೌಮತ್ವಕ್ಕೆ ನೀವು ಅದಕ್ಕೆ ಧಕ್ಕೆ ಆಗ್ತಾ ಇದೆ. ನಮಗೂ ಯಾವುದು ಅಧಿಕಾರ ಇಲ್ವಾ? ನಾವು ಒಂದು ಬಿಲ್ ಅನ್ನ ತರಬೇಕು, ನಾಗರಿಕರ ಮತ್ತು ಹಿತರಕ್ಷಣೆಗೋಸ್ಕರ ಒಂದು ಬಿಲ್ ಅನ್ನು ನಾವು ತಂದಿದ್ದೀವಿ. ದ್ವೇಷ ಭಾಷಣದಿಂದ ರಾಜ್ಯದಲ್ಲಿ ಆಗ್ತಿರುವಂತಹ ಅನಾಹುತಗಳನ್ನ ಕಡಿವಾಣ ಹಾಕ್ಲಿಕ್ಕೆ ತಂದಿದ್ದೀವಿ. ನೀವು ಕ್ಲಾರಿಫಿಕೇಶನ್ ಕೇಳಿದರೆ ಡೈರೆಕ್ಟ್ ಆಗಿ ಹೋಗಿರುವಂತದ್ದು ಕಾನೂನಾತ್ಮಕವಾಗಿ ತಪ್ಪಾಗ್ತದೆ ಅಂತ ಹೇಳಿ ಇದನ್ನ ಚಾಲೆಂಜ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಈಗ ರಾಷ್ಟ್ರಪತಿಗಳು ಏನ್ ಮಾಡಬಹುದು, ರಾಷ್ಟ್ರಪತಿಗಳು ಮತ್ತೆ ಅದನ್ನ ಗವರ್ನರ್ ಅಂಗಳಕ್ಕೆ ಮತ್ತೆ ವಾಪಸ್ ಕಳಿಸಬಹುದು. ನೀವು ಕಳಿಸಿರುವಂತಹ ವಿಚಾರಗಳಲ್ಲಿ ಈ 2-3 ಅಂಶಗಳನ್ನ ಮತ್ತೆ ನೀವು ರಾಜ್ಯ ಸರ್ಕಾರಕ್ಕೆ ಕೇಳಿ, ರಾಜ್ಯ ಸರ್ಕಾರ ಸಮಂಜಸವಾಗಿ ಏನಾದ್ರು ಉತ್ತರ ಕೊಟ್ರೆ ಆಮೇಲೆ ನೀವು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಮತ್ತೆ ಕಳಿಸಬಹುದು. ಒಂದು ಪಕ್ಷ ರಾಷ್ಟ್ರಪತಿಗಳು ಕೂಡ ಕಳಿಸ್ದಿರಾ ಅದನ್ನು ಕೂಡ ವಿತೌಟ್ ಎನಿ ಟೈಮ್ ಲಿಮಿಟ್ ಹಾಗೆ ಇಟ್ಕೊಂಡ್ರು ಅನ್ನೋದಾದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಗವರ್ನರ್ ಅವರ ಈ ಏನು ಆದೇಶ ಏನಿದೆ ಮತ್ತು ರಾಷ್ಟ್ರಪತಿಗಳ ಡಿಲೇ ಏನಿದೆ ಎರಡನ್ನೂ ಸೇರಿ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಚಾಲೆಂಜ್ ಅನ್ನು ಮಾಡಬಹುದು. ಆದ್ರೆ ಇದರ ನ್ಯೂನ್ಯತೆಗಳನ್ನ ಪ್ರಶ್ನೆ ಮಾಡಲಾಗುತ್ತಾ ಸರ್? ಖಂಡಿತ ಪ್ರಶ್ನೆ ಮಾಡಲಾಗುತ್ತೆ. ಬಿಲ್ ಏನಿದೆ, ಯಾಕೆ ಗವರ್ನರ್ ಅವರು ರಾಷ್ಟ್ರಪತಿಗಳಿಗೆ ಕಳಿಸಿದ್ರು, ರಾಜ್ಯ ಸರ್ಕಾರ ಸಮಂಜಸವಾಗಿ ಏನಾದ್ರೂ ಅದಕ್ಕೆ ಉತ್ತರ ಕೊಟ್ಟಿದ್ಯಾ, ಇವರು ಇಬ್ಬರ ಮಧ್ಯೆ ಆದಂತ ಮಾತುಕತೆ ಏನಿದೆ, ಈ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ಮಧ್ಯೆ ಏನಾದ್ರೂ ಪತ್ರ ವ್ಯವಹಾರ ಆಗಿದೆಯಾ, ದ್ವೇಷ ಮಸೂದೆ ವಿರುದ್ಧ ಎಷ್ಟು ಜನ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಸ್ವಲ್ಪ ಡಿಸ್ಕಷನ್ಸ್ ಅನ್ನ ಆಗ್ತದೆ. ಆದ ನಂತರ ರಾಷ್ಟ್ರಪತಿಗಳು ಒಂದು ತೀರ್ಮಾನಕ್ಕೆ ತಗೋತಾರೆ. ಖಂಡಿತವಾಗ್ಲೂ ಇವರು ನಮಗೆ ಕಳಿಸಿರುವಂತದ್ದು ಸರಿ ಇದೆ, ಹಾಗಾಗಿ ಇದನ್ನ ನೀವು ವಾಪಸ್ ಕಳಿಸುವಂತ ಅಧಿಕಾರ ತಮಗಿದೆ, ಅಥವಾ ಮತ್ತೆ ಕ್ಲಾರಿಫಿಕೇಶನ್ ಕೇಳಬಹುದು ಅಂತ ಹೇಳಿ ಗವರ್ನರ್ ಅವರಿಗೆ ಮತ್ತೆ ರಾಷ್ಟ್ರಪತಿಗಳು ವಾಪಸ್ ಕಳಿಸ್ತಾರೆ. ಅದು ಸಂವಿಧಾನದಲ್ಲಿ ಇರುವಂತಹ ಆರ್ಟಿಕಲ್ ಪ್ರಕಾರ ಯು ವಿಲ್ ಹ್ಯಾವ್ ಟು ಸೆಂಡ್ ಬ್ಯಾಕ್ ದ ಬಿಲ್ ಬ್ಯಾಕ್ ಟು ದ ಗವರ್ನರ್. ಅಂಡ್ ಗವರ್ನರ್ ಅವರು ಏನ್ ಮಾಡಬಹುದು, ಇನ್ನೊಂದ್ಸಲ ನಮ್ಮ ಆರ್ಟಿಕಲ್ 200 ನಲ್ಲಿ ಹೇಳ್ತಾರೆ, ಇನ್ನೊಂದು ಸಲ ಏನಾದ್ರು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿ, ಇಲ್ಲ ಇದು ನಾನು ಒಪ್ಪಿಗೆ ಇದಕ್ಕೆ ಸೂಚಿಸೋದಿಲ್ಲ, ಇಡೀ ಬಿಲ್ಲು ಅಥವಾ ಕೆಲವು ಪ್ರಾವಿಷನ್ಸ್ ಗಳನ್ನ ತಾವು ಚೇಂಜ್ ಮಾಡಬೇಕು ಅಂತ ಹೇಳಿ 2ನೇ ಸರಿ ಕಳಿಸ್ತಾರೆ. ಆಗ್ಲೂ ಕೂಡ ರಾಜ್ಯ ಸರ್ಕಾರ ಅದೇ ಫಾರ್ಮ್ಯಾಟ್ ಅಲ್ಲಿ ಮತ್ತೆ ಇನ್ನೊಂದ್ಸಲ ಗವರ್ನರ್ಗೆ ಏನಾದ್ರು ಇಲ್ಲ ನಾವು ಚೇಂಜ್ ಮಾಡೋದಿಲ್ಲ 2ನೇ ಸಲ ತಮ್ಮ ಕಳಿಸ್ತೀವಿ ಅಂತ ಹೇಳಿದಾಗ ಸಂವಿಧಾನ ಹೇಳುತ್ತೆ ವಿತೌಟ್ ಹ್ಯಾವಿಂಗ್ ಎನಿ ಆಪ್ಷನ್ ಗವರ್ನರ್ ಅವರು ಅದನ್ನ ಅಸೆಂಟ್ ಅಥವಾ ಒಪ್ಪಿಗೆ ಕೊಡಲೇಬೇಕಾಗ್ತದೆ. ಇಷ್ಟು ಆಪ್ಷನ್ಸ್ ಗಳು ಇದೆ. ಹಾಗಾಗಿ ಕಾನೂನು ಹೋರಾಟ ಏನಾಗ್ತದೆ ಅಂತ ನಾವು ಕಾದ್ ನೋಡ್ಬೇಕೀಗ. ಓಕೆ, ಥ್ಯಾಂಕ್ ಯು ಸುನಿಲ್ ಸರ್, ರಿಪಬ್ಲಿಕನ್ ಜೊತೆ ಮಾತಾಡಿದಕ್ಕೆ. ದ್ವೇಷ ಭಾಷಣ ಬಿಲ್ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಹಿಂಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಭಾರಿ ಮುಖಭಂಗ ಆಗಿದೆ. ರಾಜ್ಯಪಾಲರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸರ್ಕಾರದಿಂದ. ಇದೇ ವಿಚಾರವಾಗಿ ಮತ್ತೆ ಬಿಜೆಪಿಯ ವಿರುದ್ಧ ಸಮರ ಸಾರೋದಕ್ಕೆ, ರಾಜ್ಯಪಾಲರ ವಿರುದ್ಧ ಸಮರ ಸಾರೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದ್ವೇಷ ಭಾಷಣ ಬಿಲ್ ರಾಷ್ಟ್ರಪತಿ ಅಂಗಳಕ್ಕೆ ಶಿಫ್ಟ್. ಗವರ್ನರ್ ವಿರುದ್ಧ ಮತ್ತೆ ಭುಗಿಲೇಳುತ್ತಾ ಅಸಮಾಧಾನ. ದ್ವೇಷ ಭಾಷಣ ಬಿಲ್ ಜಟಾಪಟಿಗೆ